ನಮಸ್ಕಾರ. ಫಾರ್ಮಾ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಫೇಲ್ ಆದ್ರೆ ತಕ್ಷಣ ಎಲ್ಲರೂ ಯಾರ್ ಕಡೆ ಬೆರಳು ಮಾಡ್ತಾರೆ? ಹೆಚ್ಚಾಗಿ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಆರೋಪ ಹಾಕ್ತಾರೆ. ಆದ್ರೆ ರೆಗ್ಯುಲೇಟರಿ ಬಾಡೀಸ್ ಪ್ರಕಾರ ನಿಜವಾದ ಜವಾಬ್ದಾರಿ ಶುರುವಾಗೋದು ಎಲ್ಲಿಂದ? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಆ ಒಂದು ಮೂಲಭೂತ ಪ್ರಶ್ನೆಯನ್ನೇ ಕೇಳೋಣ. ಒಂದು ಫಾರ್ಮಾ ಕಂಪನಿಯಲ್ಲಿ ಪ್ರಾಡಕ್ಟ್ ಕ್ವಾಲಿಟಿಗೆ ಫೈನಲ್ ಆಗಿ ಯಾರು ಜವಾಬ್ದಾರರು? ಸಾಮಾನ್ಯವಾಗಿ ಎಲ್ಲರ ತಲೆಗೆ ಬರೋ ಮೊದಲನೇ ಉತ್ತರ ಅಂದ್ರೆ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್, ಹೌದಲ್ವಾ? ಅವರೇ ತಾನಿದಕ್ಕೆಲ್ಲ ಜವಾಬ್ದಾರರು ಅಂತ ಅನ್ಸುತ್ತೆ. ಆದ್ರೆ ರೆಗ್ಯುಲೇಟರ್ಸ್ ಇದನ್ನ ಹೀಗೆ ನೋಡೋದಿಲ್ಲ. ಇಲ್ಲ, ಖಂಡಿತ ಇಲ್ಲ. ರೆಗ್ಯುಲೇಟರಿ ಬಾಡೀಸ್ ಪ್ರಕಾರ ಕ್ವಾಲಿಟಿಯ ಅಲ್ಟಿಮೇಟ್ ಜವಾಬ್ದಾರಿ ಇರೋದು ಸೀನಿಯರ್ ಮ್ಯಾನೇಜ್ಮೆಂಟ್ ಮೇಲೆ. ಇದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಅಲ್ಲ, ಬದಲಾಗಿ ಇದು ಟಾಪ್ ಡೌನ್ ಲೀಡರ್ಶಿಪ್ನ ಜವಾಬ್ದಾರಿ. ಮೊದಲನೇ ಪಾಯಿಂಟ್, ಇದು ಲೀಡರ್ಶಿಪ್ನ ಜವಾಬ್ದಾರಿ. ನೋಡೇ, ರೆಗ್ಯುಲೇಟರ್ಸ್ ಹೇಳ್ತಾರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ QMSನ ಫೈನಲ್ ಓನರ್ಶಿಪ್ ಸೀನಿಯರ್ ಲೀಡರ್ಶಿಪ್ಗೆ ಸೇರಿದ್ದು ಅಂತ. ಯಾಕಂದ್ರೆ ಇಡೀ ಕಂಪನಿಗೆ ಕ್ವಾಲಿಟಿಯ ದಾರಿ ತೋರಿಸ್ಬೇಕಾದವರೇ ಅವರು. ಹಾಗಾದ್ರೆ ಲೀಡರ್ಶಿಪ್ ತಮ್ಮ ಜವಾಬ್ದಾರಿಯನ್ನ ಹೇಗೆ ತೋರಿಸ್ಬೇಕು? ಅದ್ರ ಮೊದಲನೇ ಹೆಜ್ಜೆ ಕ್ವಾಲಿಟಿಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು, ಅಂದ್ರೆ ಪಾಲಿಸಿ ಮತ್ತು ಅಬ್ಜೆಕ್ಟಿವ್ಸ್ ಅನ್ನ ಸೆಟ್ ಮಾಡೋದು. ಅದೇ ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿರ್ಬೇಕು. ಈ ಪಾಲಿಸಿಗಳು ಸುಮ್ನೆ ಪೇಪರ್ ಮೇಲಿರೋದಕ್ಕೆ ಅಲ್ಲ, ಕಂಪನಿಯ ಪ್ರತಿಯೊಬ್ಬ ಎಂಪ್ಲಾಯಿಯ ದಿನನಿತ್ಯದ ಕೆಲಸದಲ್ಲಿ ಅದು ಕಾಣಿಸ್ಬೇಕು. ಅಂಡ್ ಅಲ್ಟಿಮೇಟ್ಲಿ ಪ್ರತಿಯೊಂದು ಆಬ್ಜೆಕ್ಟಿವ್ ಕೂಡ ಪೇಷಂಟ್ ಸೇಫ್ಟಿಗೆ ನೇರವಾಗಿ ಲಿಂಕ್ ಆಗಿರ್ಲೇಬೇಕು. ಎಷ್ಟೇ ಒಳ್ಳೆ ಪಾಲಿಸಿ ಇದ್ರೂ ಅದನ್ನ ರನ್ ಮಾಡೋಕೆ ಫ್ಯೂಯಲ್ ಬೇಕೇ ಬೇಕು. ಆ ಫ್ಯೂಯಲ್ ಬೇರೇನೂ ಅಲ್ಲ, ರಿಸೋರ್ಸಸ್. QMS ಸಿಸ್ಟಮ್ಗೆ ಬೇಕಾದ ಪವರ್ ಕೊಡೋದು ಲೀಡರ್ಶಿಪ್ನ ಮುಂದಿನ ಅತಿ ಮುಖ್ಯವಾದ ಕೆಲಸ. ರಿಸೋರ್ಸಸ್ ಅಂದ್ರೆ ಬರೀ ಹಣ ಅಲ್ಲ, ಸರಿಯಾದ ಸ್ಕಿಲ್ಸ್ ಇರೋ ಜನ, ಒಳ್ಳೆ ಫೆಸಿಲಿಟೀಸ್ ಮತ್ತೆ ಸರಿಯಾದ ಟ್ರೈನಿಂಗ್, ಇದೆಲ್ಲ ಒಂದು ಕ್ವಾಲಿಟಿ ಸಿಸ್ಟಮ್ನ ಪಿಲ್ಲರ್ಗಳಿದ್ದ ಹಾಗೆ. ಇದನ್ನೆಲ್ಲ ಒದಗಿಸೋದು ಮ್ಯಾನೇಜ್ಮೆಂಟ್ನ ಬೇಸಿಕ್ ಡ್ಯೂಟಿ. ಈ ಒಂದು ಲೈನ್ ರೆಗ್ಯುಲೇಟರ್ಸು ಹೇಗೆ ಯೋಚನೆ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಯಾವುದೇ ಕ್ವಾಲಿಟಿ ಫೇಲ್ಯೂರ್ಗೆ ರಿಸೋರ್ಸ್ ಇರ್ಲಿಲ್ಲ ಅನ್ನೋ ಕಾರಣವನ್ನ ಒಪ್ಕೊಳ್ಳಲಾಗೋದಿಲ್ಲ. ಇದರ ಅರ್ಥ ತುಂಬಾ ಸಿಂಪಲ್. ಕ್ವಾಲಿಟಿ ವಿಷಯದಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ನಡೆಯಲ್ಲ. ರಿಸೋರ್ಸ್ ಕೊಡೋದು ಒಂದು ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಓಕೆ, ಈಗ ಪಾಲಿಸಿ ಇದೆ, ರಿಸೋರ್ಸಸ್ ಅನ್ನೋ ಫ್ಯೂಯಲ್ ಕೂಡ ಇದೆ. ಆದ್ರೆ ಇದನ್ನೆಲ್ಲ ಮುಂದೆ ತಗೊಂಡೋಗೋಕೆ ಒಂದ್ ಇಂಜಿನ್ ಬೇಕಲ್ವಾ? ಅದೇ ಮ್ಯಾನೇಜ್ಮೆಂಟ್ ರಿವ್ಯೂ. ಇಲ್ಲಿದ ಲೀಡರ್ಶಿಪ್ನ ಕಮಿಟ್ಮೆಂಟು ಪೇಪರಿಂದ ಆಕ್ಷನ್ಗೆ ಬರೋದು. ಈ ಮೀಟಿಂಗ್ಗಳು ಸುಮ್ನೆ ಫಾರ್ಮಾಲಿಟಿಗೆ ಮಾಡುದಲ್ಲ. ಇಲ್ಲಿ ಡಿವಿಯೇಷನ್ಸ್, ಕಸ್ಟಮರ್ ಕಂಪ್ಲೇಂಟ್ಸ್, ಆಡಿಟ್ ಫೈಂಡಿಂಗ್ಸ್, ಈ ಥರದ ಕ್ರಿಟಿಕಲ್ ಡೇಟಾವನ್ನು ರಿವ್ಯೂ ಮಾಡ್ತಾರೆ. ಪ್ರತಿಯೊಂದು ಡೇಟಾ ಪಾಯಿಂಟ್ ಕೂಡ ಕ್ವಾಲಿಟಿ ಸಿಸ್ಟಮ್ನ ಹೆಲ್ತ್ ರಿಪೋರ್ಟ್ ಇದ್ದ ಹಾಗೆ, ಅದು ಆರೋಗ್ಯವಾಗಿದೆಯಾ ಅಥವಾ ಡೇಂಜರ್ನಲ್ಲಿದೆಯಾ ಅಂತ ಗೊತ್ತಾಗುತ್ತೆ. ಆದ್ರೆ ಒಂದು ರಿವ್ಯೂ ಮೀಟಿಂಗ್ ಸಕ್ಸಸ್ಫುಲ್ ಆಗೋದು ಬರೀ ಚರ್ಚೆ ಮಾಡಿದ್ರೇ ಅಲ್ಲ, ಅದರ ಔಟ್ಕಮ್ನಿಂದ. ಅಂದ್ರೆ ಬರೀ ಡಿಸ್ಕಷನ್ ಮಾಡೋದು ನಿಷ್ಪ್ರಯೋಜಕ. ಆ ಚರ್ಚೆಗಳಿಂದ ಕ್ಲಿಯರ್ ಆದ ನಿರ್ಧಾರಗಳು ಮತ್ತೆ ಆಕ್ಷನ್ ಪ್ಲಾನ್ಗಳು ಹೊರಬರ್ಬೇಕು. ಆಗ ಮಾತ್ರ ಆ ಮೀಟಿಂಗ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಇದೆಲ್ಲದರ ಪರಿಣಾಮ ಏನು? ಒಳ್ಳೆ ಪಾಲಿಸಿ, ಬೇಕಾದಷ್ಟು ರಿಸೋರ್ಸಸ್ ಮತ್ತು ಎಫೆಕ್ಟಿವ್ ಆದ ರಿವ್ಯೂಗಳು, ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಒಂದು ಕಂಪನಿಯಲ್ಲಿ ಕ್ವಾಲಿಟಿ ಕಲ್ಚರ್ ಅನ್ನೋದು ಹುಟ್ಕೊಳ್ಳುತ್ತೆ. ನೋಡಿ, ಲೀಡರ್ಶಿಪ್ನ ಇನ್ವಾಲ್ವ್ಮೆಂಟ್ನ ರಿಸಲ್ಟ್ ತುಂಬಾ ಡೈರೆಕ್ಟ್ ಆಗಿ ಕಾಣುತ್ತೆ. ಅವರು ಸರಿಯಾಗಿ ಭಾಗವಹಿಸದೇ ಇದ್ರೆ ಏನಾಗುತ್ತೆ? ಸಮಸ್ಯೆಗಳು ಮತ್ತೆ ಮತ್ತೆ ಬರುತ್ತೆ, ಸಿಸ್ಟಮ್ ಫೇಲ್ ಆಗುತ್ತೆ. ಆದ್ರೆ ಲೀಡರ್ಶಿಪ್ ಆಕ್ಟಿವ್ ಆಗಿದ್ರೆ ಹೊಣೆಗಾರಿಕೆ ಬರುತ್ತೆ, ರೂಲ್ಸ್ ಪಾಲನೆ ಆಗುತ್ತೆ, ಮತ್ತೆ ಒಂದು ಸ್ಟ್ರಾಂಗ್ ಕ್ವಾಲಿಟಿ ಕಲ್ಚರ್ ಬಿಲ್ಡ್ ಆಗುತ್ತೆ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಕೊನೆಯ ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಏನು? ಕ್ವಾಲಿಟಿ ಕಲ್ಚರ್ ಅನ್ನೋದು ಬರೀ ಪಾಲಿಸಿ ಡಾಕ್ಯುಮೆಂಟ್ಗಳಿಂದ ಬರೋದಿಲ್ಲ. ಅದು ಸೀನಿಯರ್ ಮ್ಯಾನೇಜ್ಮೆಂಟ್ ತೆಗೆದುಕೊಳ್ಳೋ ನಿರ್ಧಾರಗಳಿಂದ, ಅವರು ಕೊಡೋ ಆದ್ಯತೆಗಳಿಂದ ಮತ್ತೆ ಅವರ ದಿನನಿತ್ಯದ ಆಕ್ಷನ್ಗಳಿಂದ ಹುಟ್ಕೊಳ್ಳುತ್ತೆ. ಅವರ ನಡವಳಿಕೆಯೇ ಇಡೀ ಕಂಪನಿಯ ಕ್ವಾಲಿಟಿ ಕಲ್ಚರ್ನ ಪ್ರತಿಬಿಂಬ. ಹಾಗಾದ್ರೆ ಈಗ ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಕಂಪನಿಯಲ್ಲಿ ಕ್ವಾಲಿಟಿ ಕಲ್ಚರ್ ನಿಜವಾಗ್ಲೂ ಎಲ್ಲಿಂದ ಶುರುವಾಗತ್ತೆ? ಅದು QA ಡಿಪಾರ್ಟ್ಮೆಂಟಿನ ಕ್ಯಾಬಿನಿಂದ ಶುರುವಾಗತ್ತಾ ಅಥವಾ CEO ಆಫೀಸ್ನಿಂದ ಶುರುವಾಗತ್ತಾ?